ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಕ್ರೇಪ್ ಮೈಸೂರು ಸಿಲ್ಕ್ ಸೀರೆಗೆ ಒಂದು ವಿತೌಟ್ ಕುಚ್ಚು ಡಿಸೈನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥ ಡಿಸೈನು. ಹಾಗೆ ನನಗೆ ತುಂಬಾ ರಿಕ್ವೆಸ್ಟೆಡ್ ಬಂದಿತ್ತು ಈ ಡಿಸೈನ್ನ ಮಾಡಿ ತೋರಿಸಿ ಅಂತ ಹೇಳಿಬಿಟ್ಟು. ಈ ಸೀರೆ ಬಂದು ಪರ್ಪಲ್ ಹಾಗೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಮೊದಲಿಗೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ. ನಾನಿಲ್ಲಿ 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ನೀವು ಒಂದು ಸಲ ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೊಳ್ಳಿ. ನೋಡಿ, ಈ ರೀತಿಯಾಗಿ 2 ನಾಟ್ನ ಹಾಕಿ ಆದಮೇಲೆ ಸೇಮ್ ಪಾಯಿಂಟಿಗೆ ನಿಡಲ್ನ ಹಾಕಿ ದಾರನ ತಂದು ಒಂದು ಸಲ ಲಾಕ್ನ ಮಾಡ್ಕೊಳ್ಳಿ. ಲಾಕ್ನ ಮಾಡಿ ಆದಮೇಲೆ 1 2 3 ನೋಡಿ, ನಾನಿಲ್ಲಿ ಒಂದು ಸಲ ಲಾಕ್ನ ಮಾಡಿಬಿಟ್ಟು 3 ಚೈನ್ನ ಹಾಕಿದ್ದೀನಿ. 3 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ 2 ಸಲ ದಾರನ ತಗೊಳ್ತಾ ಇದ್ದೀನಿ. ನೋಡಿ, 2 ಸಲ ದಾರನ ತಗೊಂಡು ಲಾಕ್ನ ಪಕ್ಕದಲ್ಲೇ ನೋಡಿ, ಲಾಕ್ನ ಏನು ಮಾಡ್ಕೊಂಡಿದ್ನಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಇವಾಗ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಮತ್ತೆ 2 ಸಲ ದಾರನ ತಗೊಂಡು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕದಲ್ಲೇ ನೋಡಿ, ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ನಾನು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೆ ಒಂದು ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 2 ಸಲ ದಾರನ ತಗೋಬೇಕು. 2 ಸಲ ದಾರನ ತಗೊಂಡು ಟ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೋಡಿ, ನಾನಿಲ್ಲಿ 1 ಪಾಯಿಂಟ್ ಗ್ಯಾಪ್ನು ಕೂಡ ಬಿಡ್ತಾ ಇಲ್ಲ, ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ನ ಹಾಕಿ ಆದಮೇಲೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಒಂದು ಚೈನ್, ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಒಂದು ಚೈನ್, ಮತ್ತು ಒಂದು ಟ್ರಿಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ ಮಾಡ್ಕೋಬೇಕು. ಇವಾಗ 1 2 3 ನೋಡಿ, ನಾನಿಲ್ಲಿ 3 ಚೈನ್ನ ಹಾಕಿದ್ದೀನಿ. ನೋಡಿ, 3 ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕ್ಕೋಬೇಕು. 3 ಚೈನ್ನ ಹಾಕಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ನೋಡಿ, ಒಂದು 4 ಚೈನು ನೋಡ್ಕೊಳ್ಳಿ, ಒಂದು ಅಂದಾಜು ಒಂದು 4 ಚೈನ್ ಎಲ್ಲಿಗೆ ಬರುತ್ತೋ ಅಷ್ಟು ಗ್ಯಾಪ್ನ ಬಿಟ್ಟು ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಮತ್ತೆ 2 ಸಲ ದಾರನ ತಗೊಂಡು ಟ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೋಡಿ, 1 ಪಾಯಿಂಟ್ ಗ್ಯಾಪ್ನು ಕೂಡ ಬಿಡ್ತಾ ಇಲ್ಲ, ಆ ರೀತಿಯಾಗಿ ನಾನು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇರೋದು. ನೀವೂ ಅಷ್ಟೇ ಈ ರೀತಿಯಾಗಿ ಒಂದ್ರ ಪಕ್ಕದಲ್ಲೇ ಮತ್ತೊಂದು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಮತ್ತೆ ದಾರನ ತಗೊಂಡು ಟ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ. ನೋಡಿ, ಈ ರೀತಿಯಾಗಿ 3 ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾತ್ರ 3 ಚೈನ್ನ ಹಾಕ್ಕೊಂಡಿರೋದು, ಆಮೇಲಿಂದ ಈ ರೀತಿಯಾಗಿ 3 ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. 3 ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 1 2 3 ನೋಡಿ, ಮತ್ತೆ 3 ಚೈನ್ನೇ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೋಡ್ಕೊಳ್ಳಿ, ಸ್ಟ್ರೈಟಾಗಿ ಇಟ್ಟು ಸಹ ಮಾಡ್ಕೋಬೋದು, ಅಥವಾ ಒಂದು 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೂ ಸಹ ನೀವು ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸೀರೆ ಮೇಲೆ ಡಿಸೈನ್ನ ನೋಡಿದ್ರೆ ನೀಟಾಗಿ ಬರಬೇಕು, ಲೂಸಾಗಲಿ ಎಳ್ತಾಗಲಿ ಬರಬಾರ್ದು. ನೀವು ನೋಡ್ತಾ ಇರ್ಬೋದು, ಒಂದು ಸಲ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮಗೆ ನೀಟಾಗಿ ಬರಬೇಕು. ಆ ರೀತಿಯಾಗಿ ನೀವು ಟ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಟ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಆದಮೇಲೆ
ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಚೈನ್, ಮತ್ತೆ ತ್ರಿಬಲ್ ಕ್ರೋಶೆ ಕಂಬ. ನೋಡಿ ಈ ರೀತಿಯಾಗಿ ನೀವು ಮೊದಲನೇ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ. ಇದು ಬೇಸ್ ಲೈನ್ ಆಗಿರುತ್ತೆ, ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ಮೂರು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗೋದು ಅಷ್ಟೇ. 3 ತ್ರಿಬಲ್ ಕ್ರೋಶೆ ಕಂಬನ ಅಂದರೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಿ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ, ಒಂದು ಚೈನ್ನ ಹಾಕಿ ಆದಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಚೈನ್, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ ಮಾಡ್ಕೋಬೇಕು. ಈಸಿ ಇದೆ ಬೇಸ್ ಲೈನು. ನೋಡಿ ಈ ರೀತಿಯಾಗಿ ನೀವು ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಡಿಸೈನ ಮಾಡಿ ತೋರಿಸಿದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶೆ ಕಂಬ, ಒಂದು ಚೈನ್, ಒಂದು ತ್ರಿಬಲ್ ಕ್ರೋಶೆ ಕಂಬ, ಒಂದು ಚೈನ್, ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, 3 ಚೈನ್. ಈ ರೀತಿಯಾಗಿ ನೀವು ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 2 ಎಕ್ಸ್ಟ್ರಾ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಟ್ಟು 5 ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗೆ 2 ಎಕ್ಸ್ಟ್ರಾ ಚೈನ್ನ ಹಾಕಿ ನಾನು 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ 2ನೇ ಸ್ಟೆಪ್ನ ಮಾಡೋದಕ್ಕೆ ಪಲ್ಲು ಕಲರ್ ದಾರನ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ 3 ಚೈನ್ನ ಹಾಕ್ಕೊಂಡಿದ್ನಲ್ಲ, ಆ 3 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ 2 ನಾಟ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ 2 ನಾಟ್ನ ಹಾಕ್ಕೋಬೇಕು. 2 ನಾಟ್ನ ಹಾಕಿ ಆದಮೇಲೆ ಸೇಮ್ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 mm ಬೀಡನ್ನ ತಗೊಂಡಿದ್ದೀನಿ. ನೋಡಿ ಒಂದು 3 mm ಬೀಡನ್ನ ಸೇರಿಸಿ ಆದಮೇಲೆ ನಾನು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಒಂದು ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಕೆಳಗಡೆ ನೋಡಿ, ಅಂದರೆ ತ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿಲ್ಲ, ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೋಡಿ ಈ ಗ್ಯಾಪಿಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಇವಾಗ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು 2ನೇ ತ್ರಿಬಲ್ ಕ್ರೋಶೆ ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ತ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೋಡಿ ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಈ ರೀತಿಯಾಗಿ ನೋಡಿ 3ನೇ ತ್ರಿಬಲ್ ಕ್ರೋಶೆ ಕಂಬದ ಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೋಬೇಕು. ಸ್ವಲ್ಪ ಲೆಂತಿಯಾಗಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ ಒಂದು ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ಯಾವುದೇ ದಾರನ ತಗೊಳ್ತಾ ಇಲ್ಲ, ಹಾಗೆಯೇ ಡೈರೆಕ್ಟಾಗಿ ಡಬಲ್ ಕ್ರೋಶೆ ಕಂಬದ ಕೆಳಗಡೆ ನೋಡಿ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ನೋಡಿ ನಾನಿಲ್ಲಿ 3 ಚೈನ್ನ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ನಾವು ಡಬಲ್ ಕ್ರೋಶೆ ಕಂಬಕ್ಕೆ ಪೀಕಾಟ್ನ ಮಾಡ್ಕೊಳ್ತಾ ಇದ್ವಲ್ಲ, ಅದೇ ರೀತಿಯಾಗಿ ಸಿಂಗಲ್ ಕ್ರೋಶೆಗೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೋಬೇಕು. ಇವಾಗ ಮತ್ತೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ನೋಡಿ 3 ಚೈನ್ನ ಹಾಕಿಬಿಟ್ಟು ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನಿಡಲ್ನ ಹಾಕಿ ದಾರನ ತಂದು ಈ ರೀತಿಯಾಗಿ ನಾನು 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 3 ನೋಡಿ 3 ಚೈನ್ನ ಹಾಕಿಬಿಟ್ಟು
ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕಿ ನೀವು ಈ ರೀತಿಯಾಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ನೋಡಿ, ಇಲ್ಲಿ ಸಿಂಗಲ್ ಕ್ರೋಶೆನ ಮಾಡಿ ಆದಮೇಲೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ಒಟ್ಟು 5 ಪೀಕಾಟ್ಗಳನ್ನ ಮಾಡ್ಕೊಂಡಿದ್ದೀನಿ. ನೀವೂ ಅಷ್ಟೇ 5 ಪೀಕಾಟ್ನ ಮಾಡ್ಕೊಳ್ಳಿ. 5 ಪೀಕಾಟ್ ಆದಮೇಲೆ 2 ಚೈನ್ನ ಗ್ಯಾಪಿಗೆ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ತ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲಿರೋ ಗ್ಯಾಪಿಗೆ ನೋಡಿ, ಮೊದಲನೇ ತ್ರಿಬಲ್ ಕ್ರೋಶೆಯ ಪಕ್ಕದಲ್ಲಿರೋ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು 2ನೇ ಕಂಬನ ಸ್ಕಿಪ್ ಮಾಡಿಬಿಟ್ಟು 3ನೇ ಕಂಬದ ಮೇಲ್ಗಡೆ ಒಂದು ಲೆಂತಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಾರನ ಈ ರೀತಿಯಾಗಿ ನೋಡಿ, ನಿಡಲ್ ಮೇಲೆ ಒಂದ್ಸಲ ದಾರನ ತಗೊಂಡು ತ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನಿಡಲ್ನ ಹಾಕಿ ಈ ರೀತಿಯಾಗಿ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೋಬೇಕು. ನೋಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕಿ ಪೀಕಾಟ್ನ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅನ್ನೋರು ಹಾಫ್ ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ನ ಹಾಕಿ ಪೀಕಾಟ್ನ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಫ್ ಡಬಲ್ ಕ್ರೋಶೆ ಕಂಬನೂ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ಸಿಂಗಲ್ ಕ್ರೋಶೆನೂ ಕೂಡ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಮೊದಲನೇ ಆರ್ಚಿಗೆ 5 ಪೀಕಾಟ್ ಕಂಬನ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೂ 5 ಪೀಕಾಟ್ ಕಂಬನೇ ಮಾಡ್ಕೊಂಡಿದ್ದೀನಿ. 5 ಪೀಕಾಟ್ ಕಂಬ ಆದಮೇಲೆ 2 ಚೈನ್ನ ಗ್ಯಾಪಿಗೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಲಾಕ್ನ ಮಾಡುವಾಗ ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೋಬೇಕು. ನೋಡಿ, ಲಾಕ್ನ ಮಾಡಿ ಆದಮೇಲೆ ಮತ್ತೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ನಾನು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ತ್ರಿಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ನಿಡಲ್ ಮೇಲೆ ದಾರನ ತಗೊಂಡು 3ನೇ ತ್ರಿಬಲ್ ಕ್ರೋಶೆ ಕಂಬದ ಮೇಲ್ಗಡೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಮತ್ತೆ ನಾನು 5 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಪೀಕಾಟ್ನ ಮಾಡ್ಕೊಳ್ತೀನಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಇವಾಗ ಟ್ರೆಂಡಿಂಗಲ್ಲಿರೋ ವಿತೌಟ್ ಕುಚ್ಚು ಡಿಸೈನು ನನಗೆ ತುಂಬಾ ಜನ ರಿಕ್ವೆಸ್ಟ್ ಕಳಿಸಿದ್ರು, ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಈಸಿಯಾಗಿ ಮಾಡ್ಕೊಳ್ಳುವಂಥ ಡಿಸೈನು. 2 ಸ್ಟೆಪ್ನಲ್ಲಿ ಮಾಡ್ಕೋಬೋದು. ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ರೀತಿಯಾಗಿ ವಿತೌಟ್ ಕುಚ್ಚು ಡಿಸೈನ್ನ ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ತುಂಬಾ ಚೆನ್ನಾಗಿದೆ ಡಿಸೈನು. ನೋಡಿ, ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆ ಕಂಬದ ಗ್ಯಾಪಿಗೆ 5 ಪೀಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 5 ಪೀಕಾಟ್ ಕಂಬ ಆದಮೇಲೆ 2 ಚೈನ್ನ ಗ್ಯಾಪಿಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ನ ಮಾಡಿ ಆದಮೇಲೆ ದಾರನ ಮೇಲ್ ಮಾಡಿಕೊಂಡು ಮತ್ತೆ ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ನಾನು ಇದೇ ರೀತಿಯಾಗಿ ಫುಲ್ ಸೀರೆಗೆ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಡಿಸೈನ್ನ ಕೂಡ ನಿಮಗೆ ಹಾಕಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ನೀಟಾಗೂ ಕೂಡ ಬರುತ್ತೆ. ನೀವೂ ಕೂಡ ಇದೇ ರೀತಿಯಾಗಿ ಫುಲ್ ಸೀರೆಗೆ 2ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಈ ಡಿಸೈನ್ನ ನಾನು ಫುಲ್ ಸೀರೆಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ.
ಡಿಸೈನ್ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನೀವೂ ಕೂಡ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ಎರಡೇ ಸ್ಟೆಪ್ನಲ್ಲಿ ಮಾಡ್ಕೊಳ್ಳುವಂಥ ಡಿಸೈನು. ಹಾಗೆ ಹತ್ತಿರದಿಂದನೂ ಕೂಡ ನಿಮಗೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವೂ ಕೂಡ ಇದೇ ರೀತಿಯಾಗಿ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ನ ಮಾಡ್ಕೊಳ್ಳಿ. ಹಾಗೆ ಕೊನೆಯಲ್ಲಿ ನಾನು ದಾರಗಳನ್ನ ಏನು ಕಟ್ ಮಾಡಿದ್ನೋ ಅದನ್ನು ಈ ರೀತಿಯಾಗಿ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ನೀವೂ ಕೂಡ ಡಿಸೈನ್ ಕಂಪ್ಲೀಟ್ ಆದಮೇಲೆ ಎಕ್ಸ್ಟ್ರಾ ದಾರನ ಏನು ಕಟ್ ಮಾಡಿರ್ತೀರಲ್ಲ ಅದನ್ನು ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ವಿತೌಟ್ ಕುಚ್ಚು ಡಿಸೈನು ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಸಿ ಇದೆ ಡಿಸೈನು. ನಿಮಗೂ ಇಷ್ಟ ಆಗಿದ್ದರೆ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಬೀಡ್ ಯಾರಿಗೆ ಇಷ್ಟ ಆಗಲ್ವೋ ಅವರೂ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಸ್ಮಾಲ್ ಬೀಡನ್ನ ಬಳಸ್ಕೊಂಡಿದ್ದೀನಿ. ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ಈ ಡಿಸೈನು ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ಬಂದಿತ್ತು. ತುಂಬ ಜನ ನನಗೆ ರಿಕ್ವೆಸ್ಟಲ್ಲಿ ಈ ಡಿಸೈನ್ನ ಕಳಿಸಿದ್ರು. ಈ ಡಿಸೈನ್ ವಿಡಿಯೋ ಮಾಡಿ ಸೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುವಂಥ ಡಿಸೈನು. ಎರಡೇ ಸ್ಟೆಪ್ನಲ್ಲಿ ಮಾಡ್ಕೋಬೋದು. ಹಾಗೆ ಬಿಗಿನರ್ಸು ಕೂಡ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಕಷ್ಟ ಏನಿಲ್ಲ. ಈ ಡಿಸೈನ್ನ ಟ್ರೈ ಮಾಡಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 600 ಚಾರ್ಜ್ ಮಾಡಿಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿತೌಟ್ ಕುಚ್ಚು ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ತುಂಬಾ ಹೊಸ ರೀತಿಯಾಗಿರೋ ಕುಚ್ಚು ಡಿಸೈನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.